ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ 2ನೇ ಟೆಸ್ಟ್ ಪಂದ್ಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಟಾಸ್ ಗೆದ್ದಂತ ಟೀಂ ಇಂಡಿಯಾ ನಾಯಕ ಶುಭ್ಮನ್ ಗಿಲ್ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ್ರು. ಭಾರತದ ಪರ ಕೆಎಲ್ ರಾಹುಲ್ 38 ರನ್ಗಳಿಗೆ ಮೊದಲ ವಿಕೆಟ್ ಅನ್ನು ಒಪ್ಪಿಸಿದ್ರು. ಆ ಬಳಿಕ ಯಶಸ್ವಿ ಜೈಸ್ವಾಲ್ ಮತ್ತು ಸಾಯಿ ಸುದರ್ಶನ್ ನಡುವೆ ಒಳ್ಳೆ ಪಾರ್ಟ್ನರ್ಶಿಪ್ ರನ್ಗಳನ್ನು ನೀಡಿದ್ರು. ಯಶಸ್ವಿ ಜೈಸ್ವಾಲ್ ಸೆಂಚುರಿಯನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡ್ರು. ಆಸ್ಟ್ರೇಲಿಯಾ ಏಕದಿನ ಸರಣಿಯ ನಂತರ ಭಾರತದ ಸ್ಟಾರ್ ಆಟಗಾರರಾದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ದೇಶೀಯ ಕ್ರಿಕೆಟ್ಗೆ ಕಂಬ್ಯಾಕ್ ಮಾಡ್ತಾರೆ ಎನ್ನುವಂತ ಸುದ್ದಿ ಇದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಜನವರಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಗೂ ಮುನ್ನ ಭಾರತದ ಪ್ರಮುಖ ಏಕದಿನ ದೇಶೀಯ ಪಂದ್ಯಾವಳಿಯಾಗಿರುವಂತ ವಿಜಯ್ ಹಜಾರೆ ಟ್ರೋಫಿಯ ಕನಿಷ್ಠ 3 ಪಂದ್ಯಗಳಲ್ಲಿ ಇಬ್ಬರು ಕೂಡ ಆಡುವಂತ ನಿರೀಕ್ಷೆ ಇದೆ. 2027ರ ವಿಶ್ವಕಪ್ನಲ್ಲಿ ಆಡುವ ಟಾರ್ಗೆಟ್ನೊಂದಿಗೆ ಈ ನಿರ್ಧಾರವನ್ನು ಕೈಗೊಳ್ಳಬಹುದು. ಭಾರತ ತಂಡದ ಮಾಜಿ ನಾಯಕ ರೋಹಿತ್ ಶರ್ಮಾ ಹೊಸ ಕಾರು ಖರೀದಿ ಮಾಡಿದ್ದಾರೆ. ಅದು ಕೂಡ ಎಲೆಕ್ಟ್ರಿಕ್ ಕಾರು. ರೋಹಿತ್ ಶರ್ಮಾ ಖರೀದಿಸಿದ ಕಾರು ಟೆಸ್ಲಾ ಮಾಡೆಲ್ ವೈ. ಭಾರತದಲ್ಲಿ ಟೆಸ್ಲಾ ಕಾರುಗಳ ಮಾರಾಟ ಪ್ರಾರಂಭವಾದಾಗ ರೋಹಿತ್ ಈ ಮಾದರಿಯ ಕಾರನ್ನ ಖರೀದಿ ಮಾಡಿದ್ದಾರೆ. ಈ ಕಾರಿನ ನಂಬರ್ ಪ್ಲೇಟ್ನಲ್ಲಿರುವಂತಹ ಸಂಖ್ಯೆ 3015. ಭಾರತೀಯ ಕ್ರಿಕೆಟ್ ತಾರೆಗೆ ಈ ನಂಬರ್ ತುಂಬಾನೇ ವಿಶೇಷವಾಗಿದೆ. ಇದರಲ್ಲಿ 30 ಅಂದ್ರೆ ರೋಹಿತ್ ಮಗಳ ಜನ್ಮ ದಿನಾಂಕ ಡಿಸೆಂಬರ್ 30ನ್ನ ಸೂಚನೆ ನೀಡುತ್ತೆ. ಅದೇ ರೀತಿ 15 ಅವರ ಮಗನ ಜನ್ಮ ದಿನಾಂಕ. ಅಂದ್ರೆ ರೋಹಿತ್ ಅವರ ಪುತ್ರ ನವೆಂಬರ್ 15ರಂದು ಜನಿಸಿದ್ರು. ಮಹಿಳಾ ಏಕದಿನ ವಿಶ್ವಕಪ್ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಭಾರತ ಸೋಲು ಕಂಡಿದೆ. ಗುರುವಾರ ನಡೆದಂತ ವಿಶ್ವಕಪ್ನ 10ನೇ ಪಂದ್ಯದಲ್ಲಿ ಟೀಂ ಇಂಡಿಯಾ ಮತ್ತು ವೆಸ್ಟ್ ಇಂಡೀಸ್ ತಂಡಗಳು ಮುಖಾಮುಖಿಯಾಗಿದ್ವು. ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಭಾರತ 49.5 ಓವರ್ಗಳಲ್ಲಿ 251 ರನ್ಗಳಿಗೆ ಆಲ್ಔಟ್ ಆಯಿತು. 257 ರನ್ಗಳ ಗುರಿ ಬೆನ್ನಟ್ಟಿದಂತ ಹರಿಣಗಳ ಪಡೆ 48.5 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ ಟಾರ್ಗೆಟ್ ರೀಚ್ ಆಗಿದೆ. ಟೀಂ ಇಂಡಿಯಾದ ಯಶಸ್ವಿ ನಾಯಕರಲ್ಲಿ ಒಬ್ಬರಾಗಿರುವಂತ MS ಧೋನಿ ಈಗ ಪೈಲಟ್ ಆಗಿದ್ದಾರೆ. ಅಂದ್ರೆ ಭಾರತದ ಪ್ರಮುಖ ಡ್ರೋನ್ ತಯಾರಕ ಮತ್ತು ಚೆನ್ನೈ ಮೂಲದ DGCA ಅನುಮೋದಿತ ರಿಮೋಟ್ ಪೈಲಟ್ ತರಬೇತಿ ಸಂಸ್ಥೆ ಗರುಡ ಏರೋಸ್ಪೇಸ್ನಿಂದ ಪೈಲಟ್ ಟ್ರೈನಿಂಗ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಧೋನಿ ಗರುಡ ಏರೋಸ್ಪೇಸ್ ಬ್ರ್ಯಾಂಡ್ ರಾಯಭಾರಿ ಕೂಡ ಆಗಿದ್ದಾರೆ. ಇನ್ನು ಡ್ರೋನ್ ಪೈಲಟ್ ತರಬೇತಿಯನ್ನ ಪೂರ್ಣಗೊಳಿಸಿರುವ ನಂತರ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಭಾರತದ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ತಮ್ಮ ರೂಮರ್ ಗರ್ಲ್ ಫ್ರೆಂಡ್ ಮಹಿಕಾ ಶರ್ಮಾ ಜೊತೆ ದೆಹಲಿ ಏರ್ಪೋರ್ಟ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಮಹಿಕಾ ಶರ್ಮಾ ಕಾರಿನಿಂದ ಇಳಿಯುವವರೆಗೂ ಕೂಡ ಅಲ್ಲಿಯೇ ನಿಂತಿದ್ದ ಪಾಂಡ್ಯ ಮಹಿಕಾ ಶರ್ಮಾ ಕೈ ಹಿಡಿದು ವೆಲ್ಕಮ್ ಮಾಡಿದ್ದಾರೆ. ಆನಂತರ ಮಹಿಕಾ ಶರ್ಮಾ ಜೊತೆ ಏರ್ಪೋರ್ಟ್ ಒಳಗೆ ಹೋಗಿದ್ದು ಮಹಿಕಾ ಹಿಂದೆಯೇ ಪಾಂಡ್ಯ ಕೂಡ ಹೋಗಿದ್ದಾರೆ. ಇಬ್ರು ಕೂಡ ಡೇಟಿಂಗ್ ನಡೆಸಿದ್ದಾರೆ ಎನ್ನುವಂತ ಸುದ್ದಿ ಇದೆ. ಏಷ್ಯಾ ಕಪ್ನಲ್ಲಿ ಗನ್ ಫೈರ್ ಸೆಲೆಬ್ರೇಷನ್ ಮಾಡಿ ICCಯಿಂದ ವಾರ್ನಿಂಗ್ ಪಡೆದಿದ್ದ ಪಾಕಿಸ್ತಾನಿ ಆಟಗಾರ ಸಾಯಿಫ್ಜಾದ ಫರ್ಹಾನ್ ಮತ್ತೆ ಹುಚ್ಚಾಟವನ್ನು ಮುಂದುವರಿಸಿದ್ದಾನೆ. ICCಯ ಅಧಿಕೃತ ಎಚ್ಚರಿಕೆಯ ಹೊರತಾಗಿ ಕೂಡ ಫರ್ಹಾನ್ ತಮ್ಮ ಇತ್ತೀಚಿನ ಪ್ರಚಾರ ಚಿತ್ರೀಕರಣವೊಂದರಲ್ಲಿ ಮತ್ತೆ ಅದೇ ಸನ್ನೆಯನ್ನ ರಿಪೀಟ್ ಮಾಡಿದ್ದಾನೆ. ಹೀಗಾಗಿ ICCಯ ಶಿಸ್ತು ಕ್ರಮಗಳ ಬಗ್ಗೆ ಹಾಗೆ ಅಂಥ ಎಚ್ಚರಿಕೆಗಳು ನಿಜಕ್ಕೂ ಕೂಡ ಆಟಗಾರರ ಮೇಲೆ ಪರಿಣಾಮ ಬೀರುತ್ತಾ, ಆಟಗಾರರನ್ನ ನಿಯಂತ್ರಣದಲ್ಲಿ ಇಡುತ್ತಾ ಎನ್ನುವಂತ ಚರ್ಚೆಗಳು ಹುಟ್ಟುಕೊಂಡಿವೆ. ಏಷ್ಯಾ ಕಪ್ನಲ್ಲಿ ಭಾರತದ ರಫೇಲ್ ಯುದ್ಧ ವಿಮಾನಗಳನ್ನ ಪಾಕಿಸ್ತಾನ ಹೊಡೆದುರುಳಿಸಿದೆ ಅಂತ ಸನ್ನೆ ಮಾಡಿ ಟ್ರೋಲ್ ಆಗಿದ್ದ ಹ್ಯಾರಿಸ್ ರೌಫ್ಗೆ ಸರಿಯಾಗಿ ಹೊಡೆತ ಬಿದ್ದಿದೆ. ವಿವಾದಗಳಿಂದಲೇ ಸುದ್ದಿ ಆಗ್ತಾ ಇರುವಂತ ರೌಫ್ ಜೊತೆಗಿನ ಒಪ್ಪಂದವನ್ನ ಯುಝಡ್ ಸ್ಪೋರ್ಟ್ಸ್ ಕೊನೆಗೊಳಿಸಿದೆ. ತಮ್ಮ ಸಹಯೋಗದ ಸಮಯದಲ್ಲಿ ನೀವು ನೀಡಿರುವಂತ ಸಮಯ ಹಾಗೆ ವೃತ್ತಿಪರತೆಗೆ ನಾವು ಕೃತಜ್ಞರಾಗಿರ್ತೇವೆ. ಹ್ಯಾರಿಸ್ ಅವರ ಮುಂದಿನ ಎಲ್ಲಾ ಪ್ರಯತ್ನಗಳಲ್ಲಿ ಸಕ್ಸಸ್ ಸಿಗ್ಲಿ ಅನ್ನೋ ಮೂಲಕ ಒಪ್ಪಂದಕ್ಕೆ ಬ್ರೇಕ್ ಹಾಕಿದೆ. ಮಹಾರಾಷ್ಟ್ರ ಪರ 2025-26ರ ಸಾಲಿನ ರಣಜಿ ಟ್ರೋಫಿ ಆಡೋಕೆ ಕಾಯ್ತಾ ಇರುವಂತ ಪೃಥ್ವಿ ಶಾ ಅವರಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಮುಂಬೈ ಹಾಗೆ ಮಹಾರಾಷ್ಟ್ರ ತಂಡಗಳ ನಡುವಿನ ಅಭ್ಯಾಸ ಪಂದ್ಯದ ಮೊದಲನೇ ದಿನ ಪೃಥ್ವಿ ಶಾ ಹಾಗೆ ಮುಷೀರ್ ಖಾನ್ ಅವರ ನಡುವೆ ಜಗಳ ಆಗಿತ್ತು. ಈ ಸಂಬಂಧ ಭಾರತೀಯ ಕ್ರಿಕೆಟ್ ದಿಗ್ಗಜ ದಿಲೀಪ್ ವೆಂಗ್ಸರ್ಕಾರ್ ಅವರು ತನಿಖೆಯನ್ನ ಕೈಗೆತ್ತಿಕೊಳ್ಳಲಿದ್ದಾರೆ ಅಂತ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ತಿಳಿಸಿದೆ. ಹೀಗಾಗಿ ಪೃಥ್ವಿ ಶಾ ಶಿಸ್ತು ಕ್ರಮದ ಭೀತಿಯಲ್ಲಿದ್ದಾರೆ. ಟೀಂ ಇಂಡಿಯಾದ ಯುವ ಆಲ್ರೌಂಡರ್ ಶಿವಮ್ ದುಬೆ ಕ್ರಿಕೆಟ್ ಮೈದಾನದಲ್ಲಿ ಮತ್ತೊಮ್ಮೆ ಅಬ್ಬರಿಸಿದ್ದಾರೆ. ಅಭ್ಯಾಸ ಪಂದ್ಯದಲ್ಲಿ ಮುಂಬೈ ಪರ ಕಣಕ್ಕಿಳಿದಿದ್ದಂತ ದುಬೆ ಮಹಾರಾಷ್ಟ್ರ ವಿರುದ್ಧದ ಪಂದ್ಯದಲ್ಲಿ ಕೇವಲ 62 ಎಸೆತಗಳಲ್ಲಿ ಶತಕ ಸಿಡಿಸಿದ್ದಾರೆ. ಮುಖ್ಯವಾಗಿ ದುಬೆ ತಮ್ಮ ಇನ್ನಿಂಗ್ಸ್ ಅಲ್ಲಿ 9 ಸಿಕ್ಸರ್ಗಳು ಹಾಗೆ 5 ಬೌಂಡ್ರಿಗಳನ್ನ ಬಾರಿಸಿದ್ರು. ಆದರೂ ಕೂಡ ಉಭಯ ತಂಡಗಳ ನಡುವಿನ ಪಂದ್ಯ ಡ್ರಾನಲ್ಲಿ ಕೊನೆಗೊಂಡಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.